ಗುಡ್ ಮಾರ್ನಿಂಗ್ ಗೆಳೆಯರೇ. ಸೊ ಕೊನೆಗೂ 2026 ಎಂಟರ್ ಆದ್ವಿ. ಹೊಸ ವರ್ಷ ಶುರು ಆಯಿತು. ಎಷ್ಟು ಬೇಗ ದಿನಗಳು ಕಳೀತಾ ಇದೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಸೊ ಈ ಇಯರ್ ನಮ್ಮ ಆಫೀಸ್ ಅವರು ಏನೇನು ರೆಸಲ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಕೊಳ್ವಾ. ನನ್ನ ರೆಸಲ್ಯೂಷನ್ ಅಂತೂ ಕೇಳಲೇಬೇಡಿ, ಬಿಕಾಸ್ ಐ ಹ್ಯಾವ್ ನೋ ರೆಸಲ್ಯೂಷನ್. ನಾನೊಂಥರ ಯಾವ ಥರ ಜೀವಿ ಅಂದರೆ ಏನು ಪ್ಲ್ಯಾನ್ ಮಾಡಲ್ಲ, ಸಡನ್ನಾಗಿ ಸ್ಟಾರ್ಟ್ ಮಾಡೋದು, ಸಡನ್ನಾಗಿ ಹೋಗೋದು, ಸಡನ್ನಾಗಿ ಏನೋ ಮಾಡೋದು. ದಟ್ಸ್ ವಾಟ್ ಐ ಡು. ಸೊ ನನ್ನ ಹತ್ರ ಯಾವ ರೆಸಲ್ಯೂಷನೇ ಇಲ್ಲ. ಬಟ್ ನಮ್ಮ ಆಫೀಸ್ ಅವ್ರ ಕೇಳುವ, ಇಫ್ 2026 ಈಸ್ ಗೋಯಿಂಗ್ ಟು ಬಿ ದೇರ್ ಇಯರ್ ಆರ್ ನಾಟ್, ಅವ್ರ ಪ್ಲ್ಯಾನ್ಸ್ ಏನಂತ ತಿಳ್ಕೊಳ್ವಾ. ಸಿದ್ಧಾರ್ಥ್, ಓ ಮೈ ಗಾಡ್, 2026 ಎಂಟರ್ ಆಗಿದೆ. ಏನಾದರೂ ಡಿಫ್ರೆಂಟ್ ಮಾಡಲ್ಲ. ಎಷ್ಟಂತ ಫೋನ್ ಡಿಫ್ರೆಂಟ್ ಮಾಡ್ತಿದ್ದೀನಿ. ಜಸ್ಟ್ ವೈಟ್ ಫಾರ್ 1 more month. I'm doing something different. What? So is 2026 going to be your year? Successful year, yeah. Guys, ಸೂರ್ಯನ ಆಲ್ರೆಡಿ ನಿಮಗೆ ಗೊತ್ತಿದೆ. ಇವನು ಆ್ಯಕ್ಚುಲಿ ತಮಿಳೇನೋ, ಇದು ನಾನು ಹೇಳಿಲ್ಲ. ಆಫೀಸ್ಗೆ ಜಾಯ್ನ್ ಆಗಿ 2 ವರ್ಷದಲ್ಲಿ ಕನ್ನಡ ಕಲ್ತಿದ್ದಾನೆ. ಸೊ ಇವತ್ತು ವಿಲ್ ಹಿಯರ್ ಸೂರ್ಯಾಸ್ ಕನ್ನಡ ಸ್ಲ್ಯಾಂಗ್. ಸೂರ್ಯ, 2026 ಸ್ಟಾರ್ಟ್ ಆಗಿದೆ. 2026 ಇದು ನಿನ್ನ ವರ್ಷ ಆಗಿರುತ್ತಾ? ಇಲ್ಲ, ನನ್ನ ವರ್ಷ ಅಲ್ಲ, ಸಾರಿ. ಐ ಆಮ್ ಡನ್ ಫಾರ್ 2026, ವೇಟಿಂಗ್ ಫಾರ್ 2027. That's it. So That's it, easy. तो अंश, नया साल आया है, तो आपको क्या लगता है ये 2026 आपका साल होगा? सबका साल होगा. अरे नहीं, मतलब चुप, एक तो चुप रहे ना शिव. मतलब दुनिया खत्म होने वाली है अगला महीना. ये क्या बात करता है यार. अच्छा ठीक है, आपको कुछ रेजोल्यूशंस है, कुछ करना है आपको? वो पर्सनल है, वो मैं पब्लिक नहीं कर सकता अभी. वो रेजोल्यूशन पर्सनल है. 2026 ಬಂದಿದೆ, ನ್ಯೂ ಇಯರ್. ಇಸ್ ದಿಸ್ ಇಯರ್ ಗೋಯಿಂಗ್ ಟು ಬಿ ಯೋರ್ ಇಯರ್? 2025 I was very sure ನನ್ನ ಇಯರ್ ಅಂತ ಹೇಳಿ. 2026 ಸ್ವಲ್ಪ ಡೌಟ್ಫುಲ್ ಅಲ್ಲಿದೆ. ಒಂದು ಅದರಲ್ಲಿ ಗೋಲ್ ಓಕೆ ಆದರೆ ಮುಂದೆ ನಾನು ಪ್ಲಾನ್ ಮಾಡಿದೆ. ಓಕೆ, ಸೊ ಒಂದು ಇವಾಗ ವಿಷನ್ ಬೋರ್ಡ್ ಇರೋದು ವೆರಿ ಡೌಟ್ಫುಲ್ ವಿಷನ್ ಬೋರ್ಡ್ ಸದ್ಯಕ್ಕೆ. 2026 started with confusion. ಚೇಂಜ್ ಆದರೆ ಅದರಲ್ಲಿ ಏನು ಪ್ಯಾರಾಮೀಟರ್ ಸ್ವಲ್ಪ ವಿಷನ್ ಬೋರ್ಡ್ ಕರೆಕ್ಟ್ ಆಗುತ್ತೆ. ಓಕೆ, 2026 ನಿಮ್ಮ ಇಯರ್ ಆಗುತ್ತಾ? ಸಕ್ಸಸ್ಫುಲ್ ಇಯರ್ ಆಗುತ್ತಾ ನಿಮ್ಮದು? ಎಸ್, ಅನ್ಕೊಂಡಿದ್ದೀನಿ. ಎಲ್ಲೋ ಒಂದು ಕಡೆ 90% ಹೋಪ್ ಇದೆ. ಸೊ ಮದುವೆ ಆಗುತ್ತೆ ಅಂತಾಯ್ತು. ಫ್ಲಶ್ ಆಗೋದು ಮಾರ. ಮದುವೆ ಒಂದೇ ಅಲ್ಲ, ತುಂಬಾ ಇದೆ ಅದರಲ್ಲಿ ಜೀವನದಲ್ಲಿ. ಮದುವೆ, ಕರಿಯರ್ ಗ್ರೋತು, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ ಈ ಇಯರ್ಲಿ. 2026 ಬಂದಿದೆ. ಈ 2026 ನಿಮ್ಮ ಇಯರ್ ಆಗುತ್ತಾ? ಅಂದರೆ ವಿಲ್ ಇಟ್ ಬಿ ಯೋರ್ ಸಕ್ಸಸ್ ಇಯರ್, ಅ ಇಯರ್ ಆಫ್ ಸಕ್ಸಸ್? ಐ ಆಮ್ ನಾಟ್ ಶೂರ್, ಬಟ್ ಶಾರ್ಟ್ ಗೋಲ್ಸ್ ಐ ಕ್ಯಾನ್ ಅಚೀವ್. ಶಾರ್ಟ್ ಗರ್ಲ್ಸ್ ಟೈಮ್ ಬಂದಿದೆ, ಬಟ್ ನನಗೆ ಬ್ರೇಕಿಗೆ ಹೋಗೋಕ್ಕೆ ಮನಸ್ಸಿಲ್ಲ. ಸೊ ನಾವು ಎಮರ್ಜೆನ್ಸಿ ಎಕ್ಸಿಟ್ ಕಡೆ ಹೋಗುವ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡೋಣ. ಓಕೆ ಓಕೆ, ಹಿಂಗೆ ಹೋಗ್ತೀನಿ ಬಿಕಾಸ್ ಡ್ರೋನ್ ತೋರಿಸ್ಬಾರ್ದು. ಔಚ್. ಚಳಿ ಚಳಿ, ಡೋರ್ ಓಪನ್ ಮಾಡಿದ ತಕ್ಷಣವೇ ಚಳಿಗಾಳಿ. ಏನು ಬ್ಯಾಂಗ್ಳೂರು ಗುರು ಇದು! ಏನು ಚಳಿ ಅಂದರೆ ಅಬ್ಬಬ್ಬ. ನನಗೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗ್ತಾಯಿಲ್ಲ, ಎಕ್ಸಸೈಸ್ ಮಾಡೋಕ್ಕಾಗ್ತಾಯಿಲ್ಲ, ರಾತ್ರಿ ಬೇಗ ನಿದ್ದೆ ಬರ್ತಾಯಿಲ್ಲ ಚಳಿಯಿಂದ. ಕ್ಯಾನ್ ಯು ಬಿಲೀವ್ ಇಟ್? ಅಂತ ಹೇಳ್ಕೊಂಡು ಮಲಗ್ತೀನಿ ನಾನು. ತುಂಬ 2026 ಅಂತೂ ನಂಗೆ ಲಾಸ್ಟ್ ಇಯರ್ ನೆನಪಿಲ್ಲ, ಬಟ್ ಈ ಇಯರ್ ಅಂತೂ ನಿಜ ನಂಗೆ ಚಳಿ ಸಹಿಸೋಕ್ಕಾಗ್ತಾಯಿಲ್ಲ. ಏನು ಮಾಡ್ತೀನೋ. 2026 is my year. ಏನು ಮಾಡ್ತೀನೋ ಅಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್ ಗ್ರೇಟ್, ಸಮಥಿಂಗ್ ವಂಡರ್ಫುಲ್, ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ಎಸ್, 2026 is going to my year. It's going to be everybody's year. Everybody is going to be successful. Yes, even I am going to be. ಚಳಿ ಜಿಳಿ ಎಲ್ಲ ನನ್ನ ತಡೆಯೋಕ್ಕೆ ಆಗಲ್ಲ. ಇಟ್ ಕ್ಯಾನ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ಎನಿಥಿಂಗ್. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾಳೆಯಿಂದ ಸೀರಿಯಸ್ ಆಗಿ ಪಕ್ಕ 100% ಆಗಿ ನಾನು ಎಕ್ಸಸೈಸ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಆಫ್ಟರ್ 3 months ಆಫ್ ಬ್ರೇಕ್. ಓ ಮೈ ಗಾಡ್, ಬಾಡಿ ಪೇನ್ ನೆನೆಸ್ಕೊಂಡ್ರೆ ತಲೆ ಗಿರ್ರೆ ಇಡುತ್ತೆ. ಬಟ್ ದಟ್ಸ್ ಓಕೆ, ವಿ ವಿಲ್ ಡೂ ಇಟ್ ಆ್ಯಂಡ್ ವಿ ಕ್ಯಾನ್ ಡೂ ಇಟ್. ಎಸ್, ಈಗ ಚಳಿ ಆಗ್ತಿದೆ, ಒಳಗಡೆ ಹೋಗ್ಬಿಡೋಣ. ಯಪ್ ಗೆಳೆಯರೇ, ನಮ್ಮ ಲಂಚ್ ಕೈ ತೆಗಿ. ಸಿದ್ಧಾರ್ಥದ ಫೇವ್ರೆಟ್ ಡಿಶ್ಶೇ ಆಗಿದೆ ಕಲರ್ ರೈಸ್, ವಿಚ್ ಇಟ್ ಡಸಂಟ್ ಲೈಕ್. ಆಲೂ ಪರೋಟ ಇದೆ, ವಿ ಹ್ಯಾವ್ ಸ್ಯಾಲಡ್, ಆ್ಯಂಡ್ ವಾಟ್ ಇಸ್ ದಿಸ್ ಸಿದ್ಧಾರ್ಥ್? ಏನೋ ಗೊತ್ತಿಲ್ಲ. ಆ್ಯಂಡ್ ರಾಯ್ತಾ. ಸೂರ್ಯ, ಆರ್ ಯು ಎಂಜಾಯಿಂಗ್ ದಿ ಫುಡ್? Yes, very nice.
ಸೊ ಅಲ್ಲಿ ನೋಡ್ತಿರಲ್ಲ ನಮಗೆ ಪರೋಟ ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಕೊಡ್ತಾರೆ. ಇಸ್ ಇಟ್ ವರ್ತ್ ಇಟ್? ಹಾಟ್ ಪರೋಟ ವರ್ತ್ ಇಟ್? ಯಸ್. ಫ್ರೈಡೇಸ್ ಯಾವಾಗಲೂ ಸ್ಪೆಷಲ್ ಲಂಚ್ ನಮ್ಮಲ್ಲಿ. ಯಾಕೆ ಹೇಳು? ಫ್ರೈಡೇಸ್ ಎವ್ರಿ ಫ್ರೈಡೇ ಸ್ವೀಟ್ ಕೊಡ್ತಾರೆ. ಸ್ವೀಟ್ ಇವತ್ತು ಶೇರ್ವಾ ಕೊಟ್ಟಿದ್ದಾರೆ. ಐ ಮೀನ್ ಶುಗರ್ ಬ್ರೇಕ್, ಸೊ ನಾನು ಹಾಕೊಂಡಿಲ್ಲ. ಸಿದ್ಧಾರ್ಥ, see, I told you monthly once or twice I eat. Don't give me that look. Weekly once you can see. Hate my Colleagues. no, what do you call, office friends. They're always pulling my leg and they don't trust me at all. Nange gotta, I think food ginta jaasti I enjoy the view here. Wait. Tada! Our office terrace is so pretty. This is ugly, ignore. But yeah, I enjoy the view than the food. ಲಂಚ್ ಆಯಿತು. ಲಂಚ್ ಆಗಿದ್ದು ನಮ್ಮದು ಸೆಕೆಂಡ್ ರಿಚುವಲ್ ಏನಂದರೆ ಮಜ್ಜಿಗೆ ಕುಡಿಯೋಕ್ಕೆ ಬರೋದು. ಸೂರ್ಯ, ಹೌ ಮಚ್ ಪ್ರೋಟೀನ್ ಡಸ್ ಮಜ್ಜಿಗೆ ಹ್ಯಾವ್? ಸೊ ಆ ಪ್ರೋಟೀನ್ಗಾಗಿ 6 grams ಆಫ್ ಪ್ರೋಟೀನ್ಗಾಗಿ ನಾವು ಬರೋದು ಯಾವಾಗಲೂ 3 grams ಆಫ್ ಪ್ರೋಟೀನ್ಗಾಗಿ ನಾವು ಯಾವಾಗಲೂ ಇಷ್ಟು ದೂರ 50 ಮೀಟರ್ ನಡ್ಕೊಂಡು ಬರ್ತೀವಿ. ಮೇಲ್ಗಡೆ ಹೌದು. ಓ ಓಕೆ. ನಮ್ಮದು ಇಲ್ಲಿ ನಂದಿನಿ ಹತ್ರ ವಿ ಹ್ಯಾವ್ ಅವರ್ ಫೇವ್ರೆಟ್ ಡಾಗ್. ಹರ್ ನೇಮ್ ಇಸ್ ಫಾಕ್ಸಿ. ಸೊ ಅವ್ರು ಬೇಬೀಸ್ ಹಾಕಿದ್ದಾಳೆ ಅಂತ. ಲೆಟ್ಸ್ ಗೋ ಚೆಕ್ ಇಟ್ ಔಟ್. ಬಾ, ಕಮ್ ಫಾಕ್ಸಿ, ಲೆಟ್ಸ್ ಗೋ. ಇವಳೇ ಫಾಕ್ಸಿ. ಓಕೆ. ಸೊ ಸ್ಕೇರ್ ಟು ಕ್ಲೈಂಬ್. ವೇರ್ ಆರ್ ದಿ ಬೇಬೀಸ್? ಎಷ್ಟಿದೆ? 5. There are 5. ನ್ಯೂ ಇಯರ್ ರೆಸಲ್ಯೂಷನ್ ಅಲ್ಲ, ವಿಲ್ 2026 ಬಿ ಯೋರ್ಸ್ ಆರ್ ನಾಟ್ ಅಂತ ಕೇಳ್ತಾ ಇರುವಾಗ ಶಿವು ಇದ್ದಿಲ್ಲ. ಅವ್ನು ಮಧ್ಯಾಹ್ನದ ಮೇಲೆ ಬಂದಿದ್ದು. ಈಗ ಅವನ್ನ ಕೇಳುವ. ಬಾಯ್ಲಿ ಶಿವು. ನಾನಾಗಲೇ ಎಲ್ಲರನ್ನ ಕೇಳ್ಕೊಂಡು ಹೋದೆ ದಟ್ ವಿಲ್ 2026 ಬಿ ಯೋರ್ ಇಯರ್ ಆರ್ ನಾಟ್. ಬಿಸಾಕ್ಬೇಡ, ತೆಗಿ. ಓಕೆ. 2026 ವಿಲ್ ಬಿ ಯೋರ್ ಇಯರ್ ಆರ್ ನಾಟ್ ಅಂತ. ಸೊ ವಾಟ್ ಡು ಯು ಥಿಂಕ್? ವಿಲ್ ಇಟ್ ಬಿ ಯೋರ್ ಇಯರ್? ಇಲ್ಲ ಅಂದರೆ ಎಲ್ಲಿ? ಬೆಂಗಳೂರಾ ಇಲ್ಲ? ಆ ಥರ ಅಲ್ಲ. ವಿಲ್ ಇಟ್ ಬಿ ಯೋರ್ ಸಕ್ಸಸ್ ಇಯರ್ ಲೈಕ್ ಯೋರ್ಸ್? ಎಸ್, 2026 ಏನಾದರೂ ಅಚೀವ್ ಮಾಡ್ತೀನಿ ಆ ಥರ ಇಯರ್ ಇರುತ್ತಾ ಇಲ್ವಾ? ನಿಂದು ನಾನು ನಿನ್ನ ಸಕ್ಸಸ್ ನೋಡ್ಬೋದು ಅಂತ ನಾನು ಅನ್ಕೊಂತಿದ್ದೀನಿ. ನಂದು ಬಿಡಪ್ಪ, ನಿಂದು ಹೇಳು. ನನ್ನ ಸಕ್ಸಸ್ಸಾ? ಹೌದಾ ಇಲ್ಲ ಅಂತ ಹೇಳು, ಅಷ್ಟು ಸಾಕು. ಆ ಥರ ಹೇಳಿದ್ರೆ ಮಜಾ ಬರಲ್ಲ. ಮತ್ತೆ ಏನು ಹೇಳ್ಬೇಕು? ಮಜಾ ಚಾಹಿಯೆ ಭೈ ನನಗೆ. He is confused. Appi, he is confused. I am not confused, but I have to lag video. That's why. Yes, ಸುಮ್ಮನೆ ವೇಸ್ಟ್ ಮಾಡಬೇಡ. ಇದೆಲ್ಲ ಬೇಕಾಗುತ್ತೆ. ಎಂತ ಮೀಮ್ಸಾ? ಮೀಮ್ ಇವನೇ ಮಾಡೋದು. ಮೇಮ್ ಬ್ಯಾಗ್ ಬ್ರೀಡ್ ಅನ್ನೋಕೆ ಹೋಗಿ ಬ್ರ್ಯಾಂಡ್ ಅಂತ ಹೇಳಿದ್ದೀನಿ. ಸಾರಿ. ಇನ್ನೊಂದು ಬಂದಿತ್ತು. ಮೇಲ್ಗಡೆ ನಾಯಿ ಮರಿ ನೋಡೋಕೆ ಹೋಗಿದ್ವಿ. ಇವ್ನು ಕೆಳಗೆ ಇದ್ದ. ಶಿವ್ ಬಾರೋ ನಾಯಿ ಮರಿ ನೋಡು ಅಂತ ಕರೆದ್ರೆ ಏನು ಹೇಳಿದೆ ನೀನು? ಯಾವ ಬ್ರ್ಯಾಂಡ್ ಅಂತ? ಯಾವ ಬ್ರ್ಯಾಂಡ್ ಅಂತ ಹೇಳಿದೆ. ಆಮೇಲೆ ನೆನಪಾಯ್ತು ಯಾವ ಬ್ರೀಡ್. ಬ್ರೀಡ್ಗೆ ಬ್ರ್ಯಾಂಡ್ ಅಂತ ಹೇಳಿದ ನೀನು. ವಾವ್, ಇವನು ಸ್ಟ್ಯಾಂಡಪ್ ಕಾಮಿಡಿಯರ್ ಆಗ್ಬೋದು. ಆದರೆ 2026 ವಿಲ್ ಡೆಫಿನೆಟ್ಲಿ ಬಿ ಯೋರ್ ಇಯರ್. ಟ್ರೈ ಮಾಡೋಣ. ಸೊ ಗೆಳೆಯರೇ, ನಾನೀಗ ರೂಮ್ ತಲುಪಿ ಸ್ನಾನ ಎಲ್ಲ ಮಾಡಿ ಟೆಂಪಲ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಗೊತ್ತಿಲ್ಲ, ಸಡನ್ನಾಗಿ ಟೆಂಪಲ್ ಹೋಗಬೇಕಂತ ಅನಿಸ್ತು. ದ್ಯಾಟ್ ಈಸ್ ವೈ ನಮ್ಮ ರೂಮ್ ಪಕ್ಕನೇ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸಲ್ಲಿ ಒಂದು ಶಿವ ಟೆಂಪಲ್ ಇದೆ, ಲಕ್ಕಿಲಿ. ದ್ಯಾಟ್ ಈಸ್ ವೈ ಅಲ್ಲಿಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಬಂದು 5 ತಿಂಗಳಾಗಿದೆ, ಬಟ್ ಆ ಟೆಂಪಲ್ಗೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಸೊ ಲೆಟ್ಸ್ ಸಿ ಏನು ಅಂತ. ಹೂವು ಕರ್ಪೂರ ಏನು ತೊಗೊಂಡೋಗ್ತಾ ಇಲ್ಲ. ಹಾಗೆ ಸುಮ್ಮನೆ ದರ್ಶನ ಮಾಡಿ ಸ್ವಲ್ಪ ಬರೋಣ ಅಂತ. ಗೆಳೆಯರೆ, ಫೈನಲಿ ದರ್ಶನ ಮುಗೀತು, ಪ್ರಸಾದನೂ ಸಿಕ್ತು. ಸೊ ನಾನೇನು ಯೋಚನೆ ಮಾಡಿದ್ದೆ ಅಂದರೆ ಅದು ಶಿವನ್ ಟೆಂಪಲ್ ಅಂತ, ಬಟ್ ಇಟ್ ಟರ್ನ್ಡ್ ಔಟ್ ಟು ಬಿ ವಿಷ್ಣುಸ್ ಟೆಂಪಲ್. ವೈಕುಂಠ ಏಕಾದಶಿ ಆದಾಗಲೂ ತುಂಬ ಗ್ರ್ಯಾಂಡಾಗಿ ಪೂಜೆ ಆಗಿತ್ತು. ನಾನು ಇದೇನಪ್ಪ ಶಿವನ್ ಟೆಂಪಲ್ಗೆ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ
ವಿಷ್ಣು ಅವ್ರದ್ದು ಅಂತ. ಬಟ್ ನೋಡಿದರೆ ವೈಕುಂಠ ಏಕಾದಶಿ ಅಲ್ಲ, ಸೊ ವಿಷ್ಣು ಅವ್ರ ಟೆಂಪಲ್ ಅದು. ಐ ವಾಸ್ ಲೈಕ್, ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಟೆಂಪಲ್ ಅಂದರೆ ನಿಮಗೆ ಹೊರಗಡೆಯಿಂದ ಗೊತ್ತಾಗಲ್ಲ, ಒಳಗಡೆ ಇಟ್ ವಾಸ್ ಅಮೇಝಿಂಗ್. ನನಗೆ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಒಂದು ಭಜನೆ ಹಾಕಿದರು, ಇನ್ನೊಂದು ಜನರು ಇದ್ದರು, ಮತ್ತು ನಾನು ಹಿಂಗೆ ಮಾತಾಡಿಕೊಂಡು ವ್ಲಾಗ್ ಮಾಡಿಕೊಂಡು ಟೆಂಪಲಲ್ಲಿ ಯಾರಾದರೂ ಏನಾದರೂ ಬಿಡ್ತಾರೆ ಅಂತ ನಾನು ಸುಮ್ಮನೆ ಮಾಡಿಲ್ಲ. ಬಟ್ ರಿಯಲಿ ಒನ್ ಆಫ್ ದಿ ಅಮೇಝಿಂಗ್ ಟೆಂಪಲ್ಸ್. ತುಂಬ ಬ್ಯೂಟಿಫುಲ್ ಎನರ್ಜಿ ಆ್ಯಂಡ್ ಐ ಫೀಲ್ ಸೊ ಬ್ಲೆಸ್ಡ್ ಆ್ಯಂಡ್ ಐ ಡಿಡ್ ದಿ ಗ್ರೇಟ್ ಜಾಬ್. ಒನ್ ಆಫ್ ದಿ ಬೆಸ್ಟ್ ಥಿಂಗ್ಸ್ ಐ ಗೆಸ್ ಇವತ್ತು ನಾನು ಡಿಸೈಡ್ ಮಾಡಿದ್ದು ಅಲ್ಲಿ ವಿಸಿಟ್ ಮಾಡೋದಂದರೆ. ತುಂಬ ಬೇಕಿತ್ತು ಆ್ಯಂಡ್ ಎಸ್, ಐ ಫೆಲ್ಟ್ ಸೋ ವಂಡರ್ಫುಲ್. ಗೆಳೆಯರೇ, ಫೈನಲಿ ಇವತ್ತಿನ ಕಾರ್ಯಕ್ರಮ ಎಲ್ಲ ಮುಕ್ತಾಯವಾಯಿತು. ಈಗ ನಿದ್ದೆ ಮಾಡೋ ಸಮಯ. ಐ ಹೋಪ್ ಯು ಆಲ್ ಹ್ಯಾಡ್ ಅ ವಂಡರ್ಫುಲ್ ಡೇ. ಐ ಹ್ಯಾಡ್ ಅ ಗ್ರೇಟ್ ಡೇ. ಮತ್ತು ನಾಳೆ ಸಿಗೋಣ ಇನ್ನೊಂದು ವೀಡಿಯೋ ಜೊತೆಗೆ. ಅಲ್ಲಿ ತನಕ ಗುಡ್ ನೈಟ್ ಆ್ಯಂಡ್ ಸರಾಂಗೆ.